ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಹಲಸಬೆಲೆ ಗ್ರಾಮದಲ್ಲಿ ನೂತನ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಾಲಯದ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸುಮಾರು ಚೋಳರ ಕಾಲದ ಮಹಾಲಿಂಗೇಶ್ವರ ದೇವಾಲಯವು ಶಿಥಿಲವಾಗಿದ್ದರಿಂದ ಗ್ರಾಮದ ಒಳಗೆ ನೂತನವಾಗಿ ದೇವಾಲಯವನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಲವಾರು ಮಠದ ಮಠಾಧೀಶರುಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಈ ಎಲ್ಲ ಕಾರ್ಯಕ್ರಮಗಳು ಸಾತನೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ನಡೆಸಲಾಯಿತು. ಭಗವಂತ ಇದ್ದ ಮೇಲೆ ನಾವು ಎಲ್ಲೂ ಹುಡುಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನಮ್ಮ ಆತ್ಮದಲ್ಲಿ ಭಗವಂತ ಇದ್ದಾನೆ. ನಾವು ನೆನೆಸದೇ ಅವನು ನಮ್ಮಲ್ಲಿ ಉಂಟು, ನೆನೆಸಿಲ್ಲ ಅನ್ನೋ ಇರಲ್ಲ, ನಿರ್ಲಿಪ್ತರ ಆಯ್ತಾನೆ. ಆದರೆ ನೀವೆಲ್ಲರೂ ಅಷ್ಟೇ ಭಗವಂತ ನಂಬಿ ಪೂಜೆ ಮಾಡಿ ಈ ರಾಜಕೀಯವನ್ನು ದೂರ ಇಡಿ. ಯಾವ ಪಕ್ಷಕಾರ ಇರಿ, ಏನಾರ ಇಡಿ, ಭಗವಂತನ ಬಗ್ಗೆ ತಿಳುವಳಿಕೆಯಲ್ಲಿ ಜನ ಕೊಡೋದು ಮನೆ ತನಕ, ಭಗವಂತ ಕೊಡೋದು ಕೊನೆ ತನಕ ಅಂತ ಭಗವಂತನಲ್ಲಿ ಭಕ್ತಿ ಇಟ್ಟರೆ ಎಲ್ಲವೂ ಒಳ್ಳೆಯದಾಯ್ತದೆ. ಯಾಕೆ ಅಂತ ಅಂದರೆ ನಾವು ಭಗವಂತನ ಹುಡಿಕೊಂಡು ಕಾಶಿ ಕೈಲಾಸಕ್ಕೆ ಹೋಗ್ತೀವಲ್ಲ, ಅಲ್ಲಿ ಕ್ಷೇತ್ರ ನೋಡೋಕೆ ಹೋಗ್ತೀವಿ ಹೊತ್ತು ಭಗವಂತ ಅಲ್ಲಿಲ್ಲ. ನಾವು ನೆನೆದಾಳು. ಇವಾಗ ನೀವು ಬಸವಣ್ಣ, ನೀವು ನೆನೆದಿದ್ದಾಗ ನಿಮ್ಮ ಮನಸ್ಸಲ್ಲಿ ಅಲ್ಲೇ ಕಾಡ್ತಾ ಇರ್ತಾನೆ. ಅಂತ ಭಗವಂತನನ್ನು ನೀವೆಲ್ಲರೂ ಪೂಜೆ ಮಾಡಿ ಒಳ್ಳೆಯದಲ್ಲಿ ಅಂತ ಆಸೆ ಎರಡು ಮಾತು ಮುಗಿಸ್ತೇವೆ. ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ, ಮಹಾಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನಾ ಸಮಾರಂಭ. ಈ ಎಲ್ಲರೂ ಸಹ ನನ್ನನ್ನು ಮಲ್ಲಿಕಾರ್ಜುನ್ ನಿಂತ್ಕೊಂಡು ಮಾಡಿದ್ರು ಅಂತ ಹೇಳ್ತಾರೆ. ಅದು ಖಂಡಿತ ತಪ್ಪು. ನಮ್ಮೂರು ಜನ ಸಹಕಾರ ಕೊಡಲಿಲ್ಲ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ದೇವಸ್ಥಾನ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದು ನನ್ನಿಂದ ಆಯಿತು ಅಂತ ನಾನು ಎಲ್ಲೂ ಕೂಡ ನಾನು ಇವತ್ತೂ ಕೂಡ ನಾನು ದೇವಸ್ಥಾನ ನಾನು ಮಾಡಿದ್ದೀನಿ ಅಂತನಾಗಲಿ ನನ್ನ ಹೆಸರು ಎಲ್ಲೂ ಕೂಡ ನಾನು ಹೇಳ್ಕೊಂಡಿಲ್ಲ. ನನ್ನ ದೇವಸ್ಥಾನದಲ್ಲಿ ಯಾರು ದಾನಿಗಳು ಕೊಟ್ಟರೋ ಅವರ ಹೆಸರುಗಳನ್ನ ನಾನು ಹಾಕಿದ್ದೀನಿ ಹೊರತು ನಾನು ಎಲ್ಲೂ ಕೂಡ ನನ್ನ ಹೆಸರನ್ನು ನಾನು ಪ್ರಸ್ತಾಪ ಮಾಡಿಲ್ಲ. ಕಾರಣ ಏನಪ್ಪ ಅಂತಂದರೆ, ಕಳೆದ ಒಂದು 30 ವರ್ಷ ಇದು ಪುರಾತನ ಕಾಲದ ಚೋಳರ ದೇವಸ್ಥಾನ. ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ನಮಗೂ ಗೊತ್ತಿಲ್ಲ, ನಮ್ಮ ತಂದೆಯವ್ರಿಗೂ ಗೊತ್ತಿಲ್ಲ, ನಮ್ಮ ತಾತವ್ರಿಗೂ ಗೊತ್ತಿಲ್ಲ. ಆ ದೇವಸ್ಥಾನ ಕೆಳಭಾಗದಲ್ಲಿ ಊರಿನಲ್ಲಿತ್ತು. ನಾವೆಲ್ಲರೂ ಮನೆಗಳನ್ನ ಕಟ್ಕೊಂಡು ಮೇಲ್ಭಾಗಕ್ಕೆ ಬಂದಾಗ ಆ ದೇವಸ್ಥಾನವನ್ನು ನೋಡಿ ನಮ್ಮ ಪೂರ್ವಿಕರೆಲ್ಲರೂ ಸೇರಿ ಕಳೆದ 29 ವರ್ಷದಲ್ಲಿ ಅವರ ಶಕ್ತಿಗೆ ಅನುಸಾರವಾಗಿ ಇದೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ
ನಮ್ಮ ಒಂದು ದುರಾದೃಷ್ಟನೋ ಅಥವಾ ನಮ್ಮ ದುರಾಲೋಚನೆನೋ ಗೊತ್ತಿಲ್ಲ, ನಮ್ಮ ಮನೆಯಿಂದ ನಾವು ಪ್ರತಿ ಮನೆಗೆ 400 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಡಬೇಕು ಅಂತ ಕೇಳಿದ್ರು. ಅವತ್ತಿನ ಸಂದರ್ಭದಲ್ಲಿ ಭಗವಂತ ನಮಗೆ ಆ ಒಂದು ಶಕ್ತಿಯನ್ನು ಕೊಡಲಿಲ್ಲ. ನಾವು ನನ್ನ ಕೊರಗು 29 ವರ್ಷಗಳಿಂದ ಸಹ ಅದು ನಾನು ಯಾವತ್ತೇ ದೇವಸ್ಥಾನ ಮುಂದೆಗಡೆ ಹೋದಾಗ, ಏನಪ್ಪ ಭಗವಂತ ನೀನು ನಮ್ಮೂರಿನಲ್ಲಿ ಎಲ್ಲ ಮನೆಯವ್ರಿಗೂ ಕೂಡ ಆ ಒಂದು ಕಾಣಿಕೆಯನ್ನು ನೀಡುವಷ್ಟು ಶಕ್ತಿ ಕೊಟ್ಟೆ, ನಮ್ಮ ಮನೆಗೆ ಯಾಕೆ ಕೊಡಲಿಲ್ಲ ನೀನು ಅಂತ ಅಂದ್ಬಿಟ್ಟು ಪ್ರತಿ ದಿವಸ ಅಲ್ಲಿ ನಾನು ದೇವಸ್ಥಾನದ ಹತ್ರ ಹೋದಾಗ ಕೇಳ್ತಾ ಇದ್ದೆ. ಇದಾದ ನಂತರ ನಾನು ಒಂದು 4 ವರ್ಷಗಳ ಹಿಂಭಾಗದಲ್ಲಿ ಅದನ್ನ ಯಾವತ್ತಿದ್ರೂ ಒಂದು ದಿವಸ ನಾವು ಪುನರಾರಂಭ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಬಟ್ ಏನಾಗಿದೆ, ಒಬ್ಬನೇ ಸೇರಿ ದೇವಸ್ಥಾನ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಅನ್ನೋದು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು. ಒಂದು ದಿವಸ ಯೋಚನೆ ಮಾಡಿದೆ, ನಮಗೆ ಅನಿರೀಕ್ಷಿತವಾಗಿ ಚುನಾವಣೆ ಎದುರಾಯಿತು. ನಾನು ಗ್ರಾಮ ಪಂಚಾಯತಿಗೆ ಚುನಾವಣೆಗೆ ನಾನು ನಿಲ್ಲಬೇಕು ಅನ್ನೋದು ಒಂದು ಮನಸ್ಸು ನನ್ನಲ್ಲಿ ಇರಲಿಲ್ಲ. ಏನೋ ಕಾರಣಾಂತರದಿಂದ ಚುನಾವಣೆಗೆ ಬಂದೆ. ಆಗ ಭಗವಂತನಲ್ಲಿ ಹೋಗಿ ಒಂದು ಅರ್ಕೆಯನ್ನು ಮಾಡಿದೆ, ಏನಪ್ಪ ನನಗೆ ಒಳ್ಳೇದಾದ್ರೆ ಏನೋ ನಿನ್ನ ದೇವಸ್ಥಾನವನ್ನು ನಾನು ಅಭಿವೃದ್ಧಿ ಮಾಡ್ತೀನಿ, ಆ ಒಂದು ಶಕ್ತಿ ನನಗೆ ಕೊಡಪ್ಪ ಅಂತ ನಾನು ಕೇಳಿದೆ. ಇದು ಚುನಾವಣೆ ನನ್ನ ಇದರಲ್ಲಿ ನನ್ನ ಕ್ಷೇತ್ರದ ಜನ ನನ್ನ ಕೈ ಬಿಡಲಿಲ್ಲ. ಒಂದು 150 ಮತಗಳಿಂದ ನನ್ನನ್ನು ಗೆಲ್ಸ್ಕೊಂಡು ಬಂದರು. ಅದಾದ ನಂತರ ಈ ವರ್ಷ ಕೈಯಾಕನ ಮುಂದಿನ ವರ್ಷ ಕೈಯಾಕನ ಅಂತ ಅಂದ್ಬಿಟ್ಟು ಮಂಗೆ ಮುಂದುವರ್ಸ್ಕೊಂಡು ಬಂದೆ. ಭಗವಂತ ನನಗೆ ಇವತ್ತು ಬೆಂಗಳೂರಿಂದ ಬಂದರೆ ದೇವಸ್ಥಾನ ಕಡೆ ತಿರುಗಿ ನೋಡಬಾರ್ದು, ಹಾಗೆ ಒಳಗಡೆ ಹೋಗ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರೀವ್ನೆ. ಬಟ್ ನಾನು ಬಂದಲ್ಲಿ ದೇವಸ್ಥಾನ ಮುಂದೆಗಡೆ ನಿಂತ್ಕೊಂಡ ತಕ್ಷಣ ನನ್ನ ಮನಸ್ಸು ಪೂರ್ತಿ ದೇವಸ್ಥಾನ ಕಡೆ ಹೋಗ್ತಾ ಇತ್ತು. ಯಾಗ ಏನಾದರೂ 4 ವರ್ಷ ಆಗಿ ಮಾಡಲಿಲ್ಲ. ಭಗವಂತ ನನಗೊಂದು ಪ್ರಶ್ನೆಯನ್ನು ಕೇಳಿದ್ರು, ಏನಪ್ಪ ರಾಜಕೀಯವಾಗಿ ಸುಳ್ಳು ಹೇಳೋದು ಕಲ್ತ್ಕೊಂಡೆ, ನಾನು ಅದನ್ನು ಕ್ಷಮಿಸಿದೆ. ವ್ಯಾಪಾರದಲ್ಲಿ ಮೋಸ ಮಾಡೋದು ಕಲ್ತ್ಕೊಂಡೆ, ಆದ್ರೆ ಅದನ್ನು ಕ್ಷಮಿಸಿದೆ. ಏನಪ್ಪ ನನಗೂ ಸುಳ್ಳು ಹೇಳೋದು ಕಲ್ತ್ಕೊಂಡ್ಬಿಟ್ಟಲ್ಲ ಅಂತ ಅಂದ್ಬಿಟ್ಟು ನನಗೆ ಮಹಾಲಿಂಗೇಶ್ವರ ಒಂದು ದಿವಸ ನನಗೆ ಪ್ರಶ್ನೆಯನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ನಾನೇನು ಮಾಡಿದೆ, ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ನಾನು ಗ್ರಾಮದ ಜನರು ಎಲ್ಲರೂ ಸಹ ಕೂಡಿಸಿ ಕೇಳಿದೆ. ಆಯ್ತು ಮಾಡೋಣ ಅಂತ ಒಂದು ಮನ್ಸು ಕೊಟ್ಟರು. ಕೆಲವರೆಲ್ಲ ನನಗೇನು ಹೇಳಿದ್ರು, ದೇವಸ್ಥಾನ ಕಟ್ಟಿದ್ರೆ ಸತ್ತೋಯ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ನನಗೆ ಕೆಲವ್ರು ಜನ ಹೇಳಿದ್ರು, ಏನಪ್ಪ ನಮ್ಗಿನ್ನೂ ಸ್ವಲ್ಪ ಆಸೆ ಜಾಸ್ತಿ ಐತೆ, ಇನ್ನೊಂದು 20 ವರ್ಷ 30 ವರ್ಷ ಬದುಕಬೇಕು, ನಾವೇನಾರ ಆ ಥರ ಆಗ್ಬಿಟ್ರೆ ಏನು ಅಂತ ಅದಕ್ಕೂ ಸ್ವಲ್ಪ ಹಿಂದುಳಿದೆ. ಆಮೇಲೆ ಯೋಚನೆ ಮಾಡಿದೆ, ಇದು ನಮ್ಮೂರಲ್ಲಿ ಯಾರೂ ಸಹ ಹಿರಿಕರು ಇದಕ್ಕೆ ಮುಂದೆ ಬರ್ತಾ ಇಲ್ಲ. ಇದನ್ನೇನಿದ್ರು ಸ್ವಾಮಿಗಳಿಗೂ ದೇವ್ರಿಗೂ ಹತ್ರ ಸಂಬಂಧ, ನಾವೇನಾದರೂ ಮಾಡಿ ನಾವು ಸ್ವಾಮಿಗಳ ತಲೆ ಕಟ್ಬಿಡೋಣ ಅಂತ ಯೋಚನೆ ಮಾಡಿದೆ. ಅವಾಗ ಏನು ಮಾಡಿದೆ ಅಂದರೆ, ನನ್ನ ಆರಾಧ್ಯ ದೈವ ಇತ್ತಳ್ಳಿ ಶ್ರೀಗಳಿಗೆ ಹೋಗಿ ಭಿನ್ನಾಕ್ತೆ. ಅವಾಗ ಅವ್ರಿಗೆ, ಸ್ವಾಮಿ ನೀವು ಬಂದು ಇದನ್ನೊಂದು ಗುದ್ಲಿ ಪೂಜೆ ಮಾಡಿಕೊಟ್ಬಿಡಿ ಅಂತ ಹೇಳಿದೆ. ಕಾರಣ ಏನಂತ ಅಂದರೆ, ನಾನು ತಪ್ಪಿಸ್ಕೊಂಬಿಡೋಣ, ಸ್ವಾಮೀಜಿ ಹೆಂಗಿದ್ರು ದೇವ್ರ ಹತ್ರ ಚೆನ್ನಾಗವ್ರೆ, ಅವ್ರು ಹೆಂಗಿದ್ರು ಏನೇ ಇದ್ದಿದ್ರು ಅವರು ಅದನ್ನ ನಿಭಾಯಿಸ್ತಾರೆ ಅಂತ ಅನ್ನಕ್ಕೆ ನಾವು ಸ್ವಾಮೀಜಿ ಮೇಲ್ಗಡೆ ನಂದು ಯಾವುದು ದುರುದ್ದೇಶ ಇಲ್ಲ. ನನ್ಗೇನಂತ ಅಂದ್ರೆ ಭಯ ಇರೋದ್ರಿಂದ ಸ್ವಾಮೀಜಿಯವ್ರನ್ನ ನಾನು ಮುಂದಕ್ಕೆ ತಂದೆ. ನನ್ನ ಆರಾಧ್ಯ ದೈವ ಬಂದು ಕರೆದಿದ್ದ ತಕ್ಷಣ ಬಂದು ಗುದ್ಲಿ ಪೂಜೆ ಮಾಡಿದ್ರು. 1 ವರ್ಷದ ಮೇಲೆ 2 ತಿಂಗಳಿಗೆ ಅದು ಯಾವ ರೀತಿ ಕೆಲಸ ಮಾಡಿದ್ವೋ ಅದನ್ನ ನಾನು ಕೈ ಹಾಕಿತ್ತವಿಂದ ನನ್ನ ಗ್ರಾಮದ ಜನನು ಅದೇ ರೀತಿ ಸಹಕಾರ ಕೊಟ್ಟರು. ಒಂದು ದಿವಸ ದುಡ್ಡಿಲ್ಲ ಅಂತ ಕೆಲಸ ನಿಲ್ಲಿಸ್ಲಿಲ್ಲ, ಆಳುಗಳು ಬರಲಿಲ್ಲ ಅಂತ ಕೆಲಸ ನಿಲ್ಲಿಸ್ಲಿಲ್ಲ. ಏನೋ ಭಗವಂತನ ದಯದಿಂದ ನನ್ನ ಗ್ರಾಮದ ಜನ ನನಗೆ ಸಹಕಾರ ಕೊಟ್ಟಿದ್ರಿಂದ ದೇವಸ್ಥಾನ ಮಾಡಿದ್ನೇ ಹೊರತು ನನ್ನ ವೈಯಕ್ತಿಕವಾಗಿ ನಾನು ಅಷ್ಟೊಂದು ಶಕ್ತಿನೂ ಇರಲಿಲ್ಲ, ಅಷ್ಟೊಂದು ಧೈರ್ಯನೂ ಇರಲಿಲ್ಲ. ಜನ ಏನಾಗಿದೆ ಬಂದು ನನಗೆ ಸಹಕಾರ ಕೊಟ್ಟರು. ದಯವಿಟ್ಟು ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇನೆ, ಮಲ್ಲಿಕ್ನಿಂದ ದೇವಸ್ಥಾನ ಆಯಿತು ಅಂತ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ, ಹಲಸಬೆಲೆ ಗ್ರಾಮದಿಂದ ದೇವಸ್ಥಾನ ಆಯಿತು ಅಂತ ಅಂದ್ಬಿಟ್ಟು ಹೇಳಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ನಾನು ಹಲಸಬೆಲೆ ಗ್ರಾಮದಲ್ಲಿ ಎಲ್ರಿಗಿಂತ ಚಿಕ್ಕೋನು, ನನಗೊಂದು ಜವಾಬ್ದಾರಿ ಕೊಟ್ಟರು. ಏನಾಗಿದೆ ಅಂತ ಅಂದರೆ, ನಿನಗೆ ಜವಾಬ್ದಾರಿ ವಹಿಸ್ತಾ ಇದ್ದೀವಿ, ಊರಿನಲ್ಲಿ ಯಾವ್ದಾದ್ರು ಒಂದು ಉತ್ತಮವಾದ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಅವಾಗ ಏನು ಯೋಚನೆ ಮಾಡಿದೆ ಅಂದರೆ, ನಮ್ಮ ಪಕ್ಕದ ಮಠಪಾಳ್ಯದ ಗ್ರಾಮದವರು, ಏನಪ್ಪ ನಿಮ್ಮೂರಲ್ಲಿ ಯಾರೂ ಇಲ್ವಾ, ನಮ್ಮೂರಿಗೆ ನೀರು ಹಿಡ್ಕೊಳ್ಳೋಕ್ಕೆ ಫಿಲ್ಟರ್ ನೀರಿಗೆ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವತ್ತೇ ತೀರ್ಮಾನ ಮಾಡಿ ನನ್ನ ಸ್ವಂತ ಖರ್ಚಿಂದ ಏನಾಗ್ತದೆ ಅಂತಂದರೆ, ನಾವು ನರಸಿಂಹಮೂರ್ತವನ ಸಹಾಯದಿಂದ ಒಂದು ವಾಟರ್ ಫಿಲ್ಟರ್ ಹಾಕ್ಸ್ತೋ. ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಅದನ್ನು ನಾವು ಹೇಳ್ಕೊಂಡ್ರೆ ಅದು ತಪ್ಪಾಗ್ತದೆ. ಈ ಒಂದು ಇದಕ್ಕೆ ಶಕ್ತಿ ಕೊಟ್ಟಿದ್ದು ನನಗೇನಾಗಿದೆ ಅಂತಂದರೆ, ನಾನು ಇತ್ಲಳ್ಳಿ ಶ್ರೀಗಳು ಒಬ್ಬರನ್ನೇ ಹೊಗಳ್ತಾ ಇಲ್ಲ. ನಾವು ನಮ್ಮ ಭಾಗದಲ್ಲಿ ಶ್ರೀಗಳು ಎಲ್ಲರೂ ಸಹ ನನಗೆ ಆರಾಧ್ಯ ದೈವರೇ. ಕಾರಣ ಏನಪ್ಪ ಅಂದರೆ, ಅವತ್ತು ಬಂದು
ಬಂದು ಅವ್ರು ಗುದ್ಲಿ ಪೂಜೆ ಮಾಡಿ ನನ್ನನ್ನು ಇದರಿಂದ ಪಾರು ಮಾಡಿದ್ರು ಅಂತ ಅವ್ರ ಹೆಬ್ಬರು ಹೆಸರು ಹೇಳ್ತಾ ಇದ್ದೀನಿ ಹೊರತು ನಾನು ಎಲ್ಲರೂ ಕೂಡ ನನಗೆ ಆರಾಧ್ಯ ದೇವರೇ. ಇಷ್ಟು ಈಗ ಇದೇ ಥರ ಏನಾಗ್ತದೆ, ನಾವು ಇನ್ನೂ ಮುಂದಕ್ಕೆ ಏನಾಗ್ತದೆ, ನಮ್ಮ ಜನ ನಮ್ಗೆ ಆಶೀರ್ವಾದ ಮಾಡಿದ್ರೆ ನನ್ನ ಶಕ್ತಿ ಮೀರಿ ನಾನೇನಾಗ್ತದೆ ಗ್ರಾಮಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಮಾಡಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿದೆ. ಮುಂದಕ್ಕೆ ಏನಾಗ್ತದೆ ಅಂದರೆ ಭಗವಂತನಿಚ್ಛೆ ಮತ್ತು ನನ್ನ ಕ್ಷೇತ್ರದ ಜನರಿಚ್ಛೆ ಅಂತ ಅಂದ್ಬಿಟ್ಟು ಹೇಳ್ತಾ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಒಂದು ಕಿರು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಮಹಾಲಿಂಗೇಶ್ವರ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.